ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇದು ಶುಕ್ರವಾರದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ವ್ಲಾಗ್ ಮಾಡಲಿಲ್ಲ ಅಂತ. ಇವತ್ತು ಶುಕ್ರವಾರ ಆದರೂ ವ್ಲಾಗ್ ಮಾಡೋಣ ಅಂತ ಹಿಂದಿನ ದಿವಸ ನೈಟೇ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಇಟ್ಟಿದ್ದೆ. ಯಾಕಂದರೆ ಬೆಳಗಿನ ಜಾವ ತುಂಬ ಚಳಿ ಇರುತ್ತಲ್ಲ, ಹಾಗಾಗಿ ಹೊರಗಡೆ ಓಡಾಡ್ತಾ ಇರ್ತಾರಲ್ಲ ಜನಗಳು, ಇವರೆಲ್ಲ ಬೈತಾ ಇರ್ತಾರೆ, ಇನ್ನೂ ಎಳೆ ಮಗುನ ಇಟ್ಕೊಂಡು ಏನು ನಿಂದು ಚಳಿಲಿ ನೀರಲ್ಲಿ ಆಡ್ಕೊಂಡು ಅಂತ. ಹಾಗಾಗಿ ಹಿಂದಿನ ದಿವಸನೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಾಗಿಲೆಲ್ಲ ತೊಳೆದು ಕಸ ಗುಡಿಸಿ ಇಟ್ಕೊಬಿಟ್ಟಿರ್ತೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಪ್ರತಿಯೊಂದು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಟಿಫನ್ ಒಂದು ಮಾಡಬೇಕು. ಅಷ್ಟರಲ್ಲಿ ಶಾರು ಎದ್ಬಿಟ್ಲು. ಅವಳು ಇವತ್ತು ಎದ್ದಿದ್ದು ಫುಲ್ ಎನರ್ಜಿಯಿಂದ ಬೆಳಗ್ಗೆನೇ ಡ್ಯಾನ್ಸ್ ಆಡಿಕೊಂಡು ಎಷ್ಟು ಜೋಶಾಗಿದ್ದಾಳೆ ನೋಡ್ತಾ ಇರ್ಬೋದು ನೀವು. ಅವಳಿಗೆ ಡ್ಯಾನ್ಸ್ ಆಡೋದಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ. ಹಾಗಾಗಿ ಡ್ಯಾನ್ಸ್ ಆಡ್ಕೊಂಡು ಆರಾಮಾಗಿ ನಗ್ತಾ ಇದ್ಲು. ಇನ್ನು ಶಾರು ಪುನರ್ವಿ ಎದ್ದಿರಲಿಲ್ಲ. ಫೋನಲ್ಲಿ ಅವಳನ್ನೇ ನೋಡಿಕೊಂಡು ಮತ್ತು ಟಿ ವಿಲಿ ದೇವ್ರದ್ದು ಸಹಸ್ರನಾಮ ಹಾಕಿಟ್ಟಿದ್ದೆ, ಅದನ್ನೇ ಅವಳು ಡ್ಯಾನ್ಸ್ ಆಡಿಕೊಂಡು ಅವಳು ಸ್ಮೈಲ್ ನೋಡಿ ಎಷ್ಟು ಚೆನ್ನಾಗೈತೆ, ಎಷ್ಟು ಕ್ಯೂಟಾಗೈತೆ ಅಂತ. ಲವ್ ಯು ಮಗಳೇ. ಇದಾಗಿದ ತಕ್ಷಣವೇ ಅವರಪ್ಪ ಬಂದಮೇಲೆ ಅವರಪ್ಪಂಗೆ ಕೊಟ್ಟು ಈ ಕಡೆ ಟಿಫನ್ ರೆಡಿ ಮಾಡ್ಕೊಬಿಡೋಣ ಅಂತ ಬಂದೆ. ಇವತ್ತು ಹಸ್ಬೆಂಡ್ ರಿಕ್ವೆಸ್ಟ್ ಮೇರೆಗೆ ಇದಕ್ಕಿದ ಬೆಳೆ ಕಿಚಡಿ ಮಾಡ್ತಾಯಿನಿ. ಬನ್ನಿ ರೆಸಿಪಿ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆನೂ. ಫಸ್ಟ್ಲಿ ಮಸಾಲೆಗೆ ಏನೇನು ಬೇಕೋ ಎಲ್ಲ ತೆಗ್ದಿಟ್ಕೊಂಡೀನಿ. ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕ ಈರುಳ್ಳಿ, ಒಂದು 2 ಇಂಚಷ್ಟು ಶುಂಠಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, 4 ಹಸಿಮೆಣ್ಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು, ಚಕ್ಕೆ, ಲವಂಗ, ಮೆಂತ್ಯ ಮತ್ತು ಒಂದು ಅರ್ಧ ಕಾಯಿ ತೆಗ್ದಿಟ್ಕೊಂಡೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೋಬೇಕು. ಬನ್ನಿ ತೋರಿಸ್ತೀನಿ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ, ಮೆಣಸು, ಮೆಂತ್ಯ, ಚಕ್ಕೆ, ಲವಂಗ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮೆಣಸು ಹಾಕೋದ್ರಿಂದ ಖಾರ ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕ್ಕೋಬೇಕು. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಒಂದು ಚಿಕ್ಕ ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇದಿಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನಿಸಿದ್ಮೇಲೆ ಹಸಿ ಕಾಯಿ ಮತ್ತು ಏನು ತೆಗ್ದಿಟ್ಕೊಂಡಿದ್ವಿ ಅದನ್ನು ಹಾಕ್ಕೋಬೇಕು. ಗ್ಯಾಸ್ ಆಫ್ ಮಾಡಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅದೇ ಬಿಸಿಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಅದನ್ನು ಗ್ಯಾಸ್ ಆನ್ ಮಾಡಿ ಫ್ರೈ ಆಗುವಂಥ ಅವಶ್ಯಕತೆ ಎಲ್ಲ ಏನಿಲ್ಲ. ಫ್ರೈ ಮಾಡಿ ಇದನ್ನು ಆರಕ್ಕೆ ಇಟ್ಟಿದ್ನಲ್ಲ, ಇದಕ್ಕೆ ಇವಾಗ ರುಬ್ಕೊಳ್ಳೋಕ್ಕೆ ಅದಕ್ಕೆ ಇನ್ನೊಂದು ಚೂರು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡ್ರೆ ನಮ್ಮ ಮಸಾಲೆ ಇದಕ್ಕಿದ ಬೇಳೆ ಕಿಚಡಿ ಮಾಡೋದಕ್ಕೆ ಬೇಕಾಗಿರುವಂತಹ ಮಸಾಲೆ ರೆಡಿ ಆಗುತ್ತೆ. ಪಟಾಪಟ ಅಂತ ಈ ಕಡೆ ಕುಕ್ಕರ್ಗೆ ಒಗ್ಗರಣೆಗೆ ಇಟ್ಕೊಂಡು ಅದಕ್ಕೆ ಇದು ಸ್ವಲ್ಪ ಎಣ್ಣೆ ಮುಂದೆ ಇದ್ರೆ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಒಂದು ದೊಡ್ಡ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಬೆಳ್ಳುಳ್ಳಿ ಇದು ಪ್ಯೂರ್ಲಿ ಆಪ್ಷನಲ್ಲು, ಫ್ಲೇವರ್ ಇಷ್ಟ ಆಗೋರು ಹಾಕ್ಕೋಬೋದು, ಇಲ್ಲ ಹಿಂಗೂ ಸಹ ಹಾಕ್ಕೋಬೋದು. ನಾನಿಲ್ಲಿ ಸುಳಿದಿರುವಂಥ ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ತೆಗ್ದಿಟ್ಕೊಂಡಿದ್ದೆ, ಆ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗ್ತಾಯಿದ್ದಂಗೆ ಏನು ತೊಳೆದು ಎತ್ತಿಟ್ಕೊಂಡಿರ್ತೀವಲ್ಲ ಇದಕ್ಕಿದ ಬೇಳೆ ಇದನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಕರಿಬೇವು ಬೇಕಾದರೆ ಹಾಕ್ಕೋಬೋದು, ಆಪ್ಷನಲ್ ಅದು. ಮತ್ತು ಈ ಕಡೆ ಆಗಲೇ ಹುರಿದು ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲ, ಇದು ಸ್ವಲ್ಪ ನುಣ್ಣಗೆ ರುಬ್ಕೋಬಾರ್ದು, ತರಿನೇ ಇರಬೇಕು. ಜೀರಿಗೆ, ಮೆಣಸು ಎಲ್ಲ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ರುಚಿ ಅನಿಸುತ್ತೆ. ಇದು ಹಾಕ್ಕೊಂಡು ಎಲ್ಲ ಹಸಿದು ರುಬ್ಬಿರೋದ್ರಿಂದ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಜಾರ್ ತೊಳೆದು ನೀರು ಹಾಕ್ಕೊಂಡು ಇದನ್ನು ಕುದಿಯೋಕೆ ಬಿಡ್ತೀನಿ. ಇನ್ನೂ ಸ್ವಲ್ಪ ಹಸಿ ವಾಸನೆ ಇದ್ದರೆ ಕಡಿಮೆ ಆಗುತ್ತೆ ಅಂತ. ಈಗ ರುಚಿ ನೋಡಿಕೊಂಡು ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಕುದಿಯೋ ಅಷ್ಟರಲ್ಲಿ ಅಕ್ಕಿ ತೊಳೆದಿಟ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಹಾಗಾಗಿ ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ತಕ್ಕಂಗೆ 1:2 ರೇಷಿಯೋಲ್ಲಿ ಬಿಸಿನೀರು ಸಹ ಕಾಯಿಸಿಟ್ಕೊಂಡಿದ್ದೀನಿ. ಅಕ್ಕಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಾಯಿಸಿಟ್ಟಿರೋ ಅಂಥ ಬಿಸಿನೀರು ಹಾಕ್ಕೊಂಡು ನಾನಿಲ್ಲಿ 1:2 ರೇಷಿಯೋಗಿಂತ ಇನ್ನೂ ಒಂದು ಅರ್ಧ ಕಪ್ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳು ಎಲ್ಲ ತಿನ್ನೋದ್ರಿಂದ ಸ್ವಲ್ಪ ಸಾಫ್ಟಾಗಲಿ ಅಂತ ಅಷ್ಟೇ. ನೀವು ಒಂದು ಅರ್ಧ ಕಪ್ ಕಡಿಮೆ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಮತ್ತು ಲಾಸ್ಟಲ್ಲಿ ಇನ್ನೇನು ಕುಕ್ಕರ್ ಮುಚ್ಚೋ ಅಂಥ ಟೈಮಲ್ಲಿ ಒಂದು ಚಿಕ್ಕ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ 2-3 ವಿಷಲ್ ಕೂಗಿಸ್ಕೊಂಡ್ರೆ ನಮ್ಮ ಆರೋಗ್ಯಕರ ಜೀರಿಗೆ ಮೆಣಸು ಉಪಯೋಗಿಸಿ ಮಾಡಿರುವಂತಹ ಏನೇ ಡಿಶಸ್ ಆದ್ರೂ ಆರೋಗ್ಯಕ್ಕೆ ಒಳ್ಳೆಯದೇ ಆಗಿರುತ್ತೆ. ಅದು 2-3 ವಿಷಲ್ ತೊಗೊಂಡ್ರೆ ರೆಡಿ ಆಗುತ್ತೆ. ಈ ಕಡೆ ಶಾರು ಅಂತೂ ಫುಲ್ಲು ಹೊಟ್ಟೆ ಹಸ್ಕೊಬಿಟ್ಟಿದ್ಲು. ಥ್ಯಾಂಕ್ ಯು ಮಾ. ಹೊಟ್ಟೆ ಹಸಿತೈತೆ ಶಾರು ಮಗಂಕ. Yes.
ಏ ಚಿ 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 ಕೊಡು ಕೊಡು ಚಿ ಏ ಏ ಏ ಹಾಗಾಗಿ ಅವಳಿಗೆ ಬೇಗ ಊಟ ಮಾಡಿಸ್ಬಿಡೋಣ ಅಂತ ಈ ಕಡೆ ಸಿರಲಕ್ ಇದೇನಂತ ಗೊತ್ತಿಲ್ಲ. ಈ ಮಂತ್ ತೊಗೊಂಬಂದಿರೋ ಸಿರಲಕ್ ಪ್ಯಾಕೆಟಲ್ಲಿ ಇದೆ. ಐ ಥಿಂಕ್ ಇದು ಸಬ್ಬಕ್ಕಿ ಅಂತ ಏನಾದರೂ ಅನ್ಕೋತೀನಿ ನಾನು. ಇವಾಗ ಅವ್ರಿಗೆ ಅಲ್ಲಿ ಬಂದಿರೋದ್ರಿಂದ ಅವ್ರಿಗೆ ಸ್ವಲ್ಪ ತರಿನೇ ಇರುತ್ತೆ ಸಿರಲಕ್ಕು. ಮೊದಲಷ್ಟು ನುಣ್ಣಗೆ ಅಂತ ಎಲ್ಲ ಏನಿರಲ್ಲ. ಇವಾಗಂತೂ ಏರ್ ಶೋ ಫುಲ್ಲು ಸ್ಟಾರ್ಟ್ ಆಗಿಬಿಟ್ಟೈತೆ. ವಾಯ್ಸ್ ಓವರ್ ಕೊಡೋಕ್ಕೂ ಆಗೋಲ್ಲ ಡೇ ಟೈಮಲ್ಲಿ. ಫುಲ್ಲು ಸೌಂಡ್ ಜಾಸ್ತಿ ಇರುತ್ತೆ. ಶಾರುಖ್ ಇದು ಫಸ್ಟ್ ಇಯರ್ ಶೋ ಆಗಿರೋದ್ರಿಂದ ಅವಳು ಏನು ಅಂತ ನೋಡ್ತಾ ಇದ್ಲೆ. ಮತ್ತು ಈ ಇನ್ಸಿಡೆಂಟ್ ಯಾರ ಮನೇಲೆಲ್ಲ ಪ್ರತಿಯೊಬ್ಬರ ಮನೇಲೂ ಈ ಇನ್ಸಿಡೆಂಟ್ ನಡೆದಿರುತ್ತೆ. ನಮ್ಮ ಪುನರ್ವಿ ಹುಟ್ಟಿದ್ಮೇಲೆ ಇದು 4ನೇ ರಿಮೋಟ್ ಅಂತಲೇ ಹೇಳ್ಬೋದು. ಇದನ್ನು ಚೂರು ಮಾಡಿಟ್ಟವ್ರೆ. ಎಲ್ಲರ ಮನೇಲೂ ಹೀಗೇನಾ ಅಂತ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ಶಾರುಖ್ ಫಸ್ಟ್ ಊಟ ಮಾಡಿಸ್ಬಿಡ್ತೀನಿ. ಪಾಪ ಫುಲ್ಲು ಗಲಾಟೆ ಮಾಡ್ತಾಯಿದ್ಲು. ಆಯಿತು ಯಮ್ಮಿ 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 ಉಲ್ಲುತ್ತೀನಿ ಬಂಗಾಡಿ. ಖಾಲಿ ಬೋಯಿಲ್ಲ ಖಾಲಿ ತಗೋ. ತುಂಬ ಹೊಟ್ಟೆ ಹಸ್ಕೊಂಬಿಟ್ಟಿದ್ಲು ಅನಿಸುತ್ತೆ. ಅದಕ್ಕೆ ಅಷ್ಟು ಗಲಾಟೆ ಮಾಡಿಬಿಟ್ಲು. ಇವಾಗ ಊಟ ಆದಮೇಲೆ ಆರಾಮಾಗಿ ಟಿ ವಿ ನೋಡಿಕೊಂಡು ಕೂತ್ಕೊಂಡಿದ್ದಾಳೆ ಮಗು ಸೈಲೆಂಟಾಗಿ. ಹಾಗಂತ ಅನ್ಕೋಬೇಡಿ ಫುಲ್ಲು ವೈಲೆಂಟ್ ಅಂದರೆ ವೈಲೆಂಟ್. ಇವಳಂತೂ ಎಷ್ಟು ಸೈಲೆಂಟಾಗಿ ಕಾಣಿಸ್ತಾಳೋ, ಎಷ್ಟು ಡೀಸೆಂಟಾಗಿರ್ತಾಳೋ ಅಷ್ಟೇ ವೈಲೆಂಟು. ಪುನರ್ವಿ ಇನ್ನೂ ಸಹ ಎದ್ದಿರಲಿಲ್ಲ. ಇವಳಿಗೆ ಆಲ್ರೆಡಿ 2ನೇ ರೌಂಡ್ ನಿದ್ದೆ ಬಂದೇ ಬಿಟ್ಟಿತ್ತು. ಇಲ್ಲಿ ನೋಡಿ ನಮ್ಮ ಬೇಬಿ ಡಾಲ್ ಇನ್ನೂ ಮಲ್ಕೊಂಡಿದ್ಲು. ನನ್ನ ಮಗಳು ಸರಿಯಪ್ಪ ಇವಳು ಬೆಳೆದಿದ್ದೇ ಗೊತ್ತಾಗಿಲ್ಲ ನನಗಂತೂ. ಒಂದು ಸ್ವಲ್ಪ ಸಹ ಟಾರ್ಚರ್ ಕೊಡ್ದಿರ ಚೆನ್ನಾಗಿ ಬೆಳ್ಕೊಂಡ್ಲು. ಲವ್ ಯು ಮಗಳ, ಲವ್ ಯು ಸೋ ಮಚ್. ಇವಳದು ಇನ್ನೂ ನಿಲ್ಲಿಸಿಲ್ಲ. ಇವಳಿಗೆ ಸೆಕೆಂಡ್ ರೌಂಡ್ ನಿದ್ದೆ ಬಂದಿತ್ತು ಅಂತ ಹೇಳಿದ್ನಲ್ಲ, ಸೆಕೆಂಡ್ ರೌಂಡ್ ನಿದ್ದಕ್ಕೆ ಕಾಯ್ತಾಯಿದ್ಲು. ಅವ್ರ ಅಪ್ಪಂಗೆ ಹೇಳ್ದೆ ನಾನು, ಅವರಪ್ಪ ಸ್ನಾನ ಮಾಡ್ತಾಯಿದ್ರು, 1-2 ನಿಮಿಷ ಬರ್ತೀನಿ, ಆಮೇಲೆ ನಾನು ಮಲಗಿಸ್ತೀನಿ ಅಂತ. ಅವ್ರ ಅಪ್ಪಂಗೂ ಟೈಮ್ ಆಗಿರೋದ್ರಿಂದ ನಾನು ಈ ಕಡೆ ಕುಕ್ಕರ್ ವಿಸಿಲ್ ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅವ್ರು ಆಮೇಲೆ ತಟ್ಟೆಗಾದರೂ ಹಾಕೋತಾರೆ ನನ್ನ ಮಗನ ಮಲಗ್ಸೋಕೆ ಹೋದ್ರೆ ಅಂದ್ಬಿಟ್ಟು. ಈ ಕಡೆ ನಮ್ಮ ಬಿಸಿ ಬಿಸಿ ಕಿಚಡಿ ರೆಡಿ ಆಗಿತ್ತು. ಬನ್ನಿ ಇದು ಹೇಗಾಗಿದೆ ಅಂತ ನೋಡೋಣ. ವಾವ್, ಸ್ಮೆಲ್ಲಂತೂ ಎಷ್ಟು ಚೆನ್ನಾಗಿ ಬರ್ತೈತೆ ಗೊತ್ತಾ. ಸ್ಮೆಲ್ ಅನ್ನೋದಕ್ಕಿಂತ ಆರೋಮ ಅನ್ನೋದ್ರೆ ಆ ವರ್ಡ್ಗೆ ಒಂಥರ ಬೆಲೆ. ಎಷ್ಟು ಚೆನ್ನಾಗಾಗಿತ್ತು. ನಾನು ಫಸ್ಟೇ ಹೇಳ್ದಂಗೆ ನೀವು ಸ್ವಲ್ಪ ಸಾಫ್ಟಾಗಿ ಬೇಡ ಅಂತಂದರೆ ಈಕ್ವಲ್ ರೇಷೋದಲ್ಲಿ ಹಾಕ್ಕೋಬೋದು. ಅದು ನಾನು ಕುಕ್ಕರ್ ಇದು ಮಾಡೋ ಅಷ್ಟರಲ್ಲಿ ಪುನರ್ವಿ ಸಹ ಇದ್ಲು. ಹಾಗೆ ಅವಳಿಗೆ ಫಸ್ಟು ಊಟ ಹಾಕ್ಕೊಟ್ಬಿಟ್ಟೆ. ಅವಳು ಎದ್ದು ಬರೋದು ಲೇಟಾಗಿತ್ತು. ರಾತ್ರಿ ಬೇರೆ ಸ್ವಲ್ಪನೇ ಊಟ ಮಾಡಿದ್ಲು. ಈ ಕಡೆ ಸೆಕೆಂಡ್ ರೌಂಡ್ ನಿದ್ದೆ ಆಲ್ರೆಡಿ ಮಾಡಿಬಿಟ್ಟಿದ್ಲು. ಅವರಪ್ಪ ನಿದ್ದೆ ಮಾಡಿಸಿ ಅವರಪ್ಪ ಕೆಲ್ಸಕ್ಕೆ ರೆಡಿ ಆಗ್ತಾಯಿದ್ರು. ಆಮೇಲೆ ಅಲ್ಲಿಂದ ಬಂದು ಅವರಪ್ಪಂಗೂ ಊಟ ಇಟ್ಕೊಟ್ಬಿಡೋಣ. ನನಗೂ ಹೊಟ್ಟೆ ಹಸಿತಾಯಿತ್ತು. ನೈಟು ಹಿಂಗೆ ಎಲ್ಲರ ಮನೇಲಿದ್ದಂಗೆ ವಾದ ವಿವಾದಗಳು ಮಾಡಿಕೊಂಡು ರಾತ್ರಿ ಊಟ ತಿಂದಿರಲಿಲ್ಲ. ಹಾಗಾಗಿ ಬೇಗ ಊಟ ಮಾಡ್ಕೊಬಿಡೋಣ ಅಂತ ಅವರಪ್ಪಂಗೆ ಫಸ್ಟ್ ಊಟ ಇಟ್ಕೊಟ್ಬಿಟ್ಟು ಇದಕ್ಕೆ ಕಾಂಬಿನೇಷನಾಗಿ ಚಟ್ನಿ ಮಾಡಿಕೊಂಡ್ರೆ ಕಾಯಿ ಚಟ್ನಿ ಚೆನ್ನಾಗಿ ಅನಿಸುತ್ತೆ. ಮೊಸರು ಬಜ್ಜಿ ಅಷ್ಟು ಚೆನ್ನಾಗಿ ಅನಿಸಲ್ಲ. ಕಾಯಿ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ರೆಸಿಪಿ ಒಂದು ಸತಿ ಟ್ರೈ ಮಾಡಿ, ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ತೀನಿ. ರೆಸಿಪಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಚಟ್ನಿ ಮತ್ತು ಇದು ಸ್ವಲ್ಪ ರೈಸ್ ಒಂದು ಸ್ವಲ್ಪ ಖಾರನೇ ಅನಿಸ್ತು, ಮೆಣಸೆಲ್ಲ ಹಾಕಿರೋದ್ರಿಂದ. ಅದಕ್ಕೋಸ್ಕರ ಚಟ್ನಿ ಸ್ವಲ್ಪ ಖಾರ ಕಮ್ಮಿ ಇಟ್ಟು ಮಾಡಿದ್ರಿಂದ ಮಗು ಸಹ ತಿಂತಾಯಿದ್ಲು. ಅವಳಿಗೆಲ್ಲದಕ್ಕೂ ಮೊಸರಿಗೆ ಹಾಕ್ಕೊಟ್ರೆ ಅವಳಿಗೂ ಸ್ವಲ್ಪ ಬೇಜಾರಾಗುತ್ತೆ ಅಂತ. ಹಸ್ಬೆಂಡು ಊಟ ಮುಗಿಸ್ಕೊಂಡೋದ್ರು. ಮಗುದಾಯಿತು, ನಂದಾಯಿತು. ತಲೆ ಬಾಚೋಕ್ಕೆ ಇನ್ನು ಬಾಚದೇ ಇದ್ದರೆ ಫುಲ್ಲು ಸಿಕ್ಲಾಗಿ ಮತ್ತೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅಂತ ಇದು ಮಾಡಿಕೊಂಡು ತಲೆ ಬಾಚ್ಕೊಬಿಡೋಣ ಅಂತ ನೋಡಿದ್ರೆ, ಇಲ್ಲಿ ನೋಡಿದ್ರೆ ಒಂದು ಸತಿಗೆ ಇಷ್ಟು ಕೂದಲು ಬಂದೈತೆ. ಎಷ್ಟು ಬೇಜಾರಾಗ್ತೈತೆ ಅಂದರೆ ಅಷ್ಟು ಬೇಜಾರಾಗ್ತೈತೆ. ಕೂದಲು ನೋಡಿನೇ ಅರ್ಧ
ಈ ಟೆನ್ಷನ್ಗೆ ಅರ್ಧ ಕೂದಲು ಉದ್ರೋಗ್ಬಿಟ್ಟೈತೆ. ಕೂದಲು 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 ಅಂದ್ಕೊಂಡು ಒಂದು ಸರ್ತಿಗೆ ಇಷ್ಟಿಷ್ಟು ಬಂದರೆ ಏನಾಗುತ್ತೆ ಹೇಳಿ. ಅಯ್ಯೋ ದೇವ್ರೆ, ನನ್ನ ಮಗುನು ನನ್ನೇ ನೋಡ್ತಾಯಿದ್ಲು, ಏನು ಮಮ್ಮಿ ಇದು ಅಂತ. ಇಲ್ಲಿ ನೋಡ್ಬೋದು ನನ್ನ ಕೂದಲು ಹೇಗಾಗಿದೆ ಅಂತ. ಒಂಥರ ಕುದುರೆ ಜುಟ್ಟು ಥರ ಹೋಗ್ಬಿಟ್ಟಿದೆ. ಫುಲ್ಲು ಇಲಿಬಾಲದ ತಾಕೆ ಥರ ಆಗ್ಬಿಟ್ಟೈತೆ. ಹೇರ್ ಫುಲ್ಲು ಡ್ರೈ ಆಗಿಬಿಟ್ಟು ಕೆಳಗಡೆ ಎಲ್ಲ ಡ್ರೈ ಆಗ್ಬಿಟ್ಟೈತೆ. ಏನಾದರೂ ಹೇರ್ ಪ್ಯಾಕ್ ಹಾಕ್ಕೋಬೇಕು. ಅಯ್ಯೋ ಈ ಕೂದಲಿಗೆ ಏನಪ್ಪ ಹಾಕ್ಕೊಳ್ಳೋದು ಅಂತ ಒಂದು ಬೇಜಾರಾಗುತ್ತೆ. ಎಷ್ಟು ಉದುರುತ್ತೋ ಅಷ್ಟು ಉದುರ್ಬಿಡ್ಲಿ ಅಂದರೆ ಮತ್ತೆ ಇದು. ಇನ್ನು ಇವಾಗ ಶಾರು ಮಲ್ಕೊಂಡೇ ಇದ್ಲು, ಅವರಪ್ಪ ಮಲಗಿಸ್ಬಿಟ್ಟು ಹೋಗಿದ್ರಲ್ಲ. ಹಾಗಾಗಿ ನಂಗೆ ಶಾರು ಹುಟ್ಟಿದ್ಮೇಲೆ ಪುನರ್ವಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮಗು ಅಂತೂ ತುಂಬ ಮಿಸ್ ಮಾಡ್ಕೋತಾಳೆ ನನ್ನನ್ನು. ನಾನು ಸಹ ಮಮ್ಮಿ ಮಿಸ್ ಯು ಸೋ ಮಚ್ ಬಂಗಾರಿ. ನನಗೂ ಸಹ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತೀನಿ ಅವಳನ್ನ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಅದಕ್ಕೆ ಅವಳ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ಅವಳ ಜೊತೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ದೆ. ಜೋ ಜೋ ದೂರಿ ಮಾಡು, ದೂರಿ ದೂರಿ ಪಿಂಕಿಕ ದೂರಿ ಮಾಡವ. ಅವ ಕೊಡು ಹೋಗ್ಲಿ ಒಳಗೆ, ಅವ ಕೊಡು. ಶಾರು ಎದ್ಲು. ಅವ್ವ ಐ ಮಮ್ಮಿಗ ಅವ್ವ ಯಾರು ಆಚೆ ಹೋಗ್ತೀಯಾ? ಪಪ್ಪ ಎಲ್ಲಿ? ಅಪ್ಪ ಎಲ್ಲಿ? ಜಜ್ಜಿ ಮಾಡ್ತಾ ಆಯ್ತಾ? ದೂರಿ ದೂರಿ. ಅಮ್ಮು ಎಲ್ಕಮ್ಮ ಎದ್ದೊಳ್ತಾರೆ? ಅದು ಬಿದ್ದರೆ ಹಾಂ ಬಿದ್ದರೆ ಬೀಳ್ತೀಯಾ ಬಾ. ಬಿದ್ದರೆ ಎಲ್ಲಿರ್ತೀಯ ಗೊತ್ತಾ? ಬುಲ್ಡ ಹೊಡೆದೋತೈತೆ. ವೋ ಬಂದಮ್ಮ. ನನ್ನ ಮಕ್ಕಳು ಎದ್ರು, ಯಾಕಂತ ಗೊತ್ತಿಲ್ಲ, ಏನೋ ಹುಷಾರಿಲ್ಲ ಅಂದ್ಕೊಂಡು ಯಾವಾಗಲೂ ನನಗೂ ಇದೇ ಹೇಳೋಕ್ಕೆ ಬೇಜಾರಾಗುತ್ತೆ. ಬಟ್ ಆಪ್ರೇಷನ್ ಮಾಡಿದ್ಮೇಲಂತೂ ನನಗೆ ಎಷ್ಟು ಸ್ಟ್ರೆಸ್ ಆಗಿಬಿಡ್ತೀನಿ ಅಂದರೆ ಅಷ್ಟು ಸ್ಟ್ರೆಸ್ ಆಗಿಬಿಡ್ತೀನಿ. ಮಕ್ಕಳು ಎದ್ದಿದ್ರು, ಅವ್ರಿಗೆಲ್ಲ ಊಟ ಮಾಡಿಸಿ ನಾನು ಹಿಂಗೆ ಮಲ್ಕೊಬಿಟ್ಟೆ. ನನಗೆ ಬ್ಯಾಕ್ ಪೇನ್ ಅಂದರೆ ಬ್ಯಾಕ್ ಪೇನ್, ಅಷ್ಟು ಹೆವಿ ಬ್ಯಾಕ್ ಪೇನ್ ಆಗಿಬಿಟ್ಟಿತ್ತು. ಅದಕ್ಕೆ ಮಕ್ಕಳನ್ನ ಆ ಕೈ ಮೇಲೆ ಒಬ್ಬಳನ್ನ ಈ ಕೈ ಮೇಲೆ ಒಬ್ಬಳನ್ನ ಮಲಗಿಸ್ಕೊಂಡು ಆಟ ಆಡಿಸ್ಕೊಂಡಿದ್ದೆ. ಶಾರು ಅಂತೂ ನಾನು ಕುತ್ಕೊಳ್ಳೋದೇ ಇಲ್ಲ, ನಿಂತ್ಕೊಂಡೇ ಇರ್ತಾಳೆ. ಎಷ್ಟೊತ್ತಾದರೂ ಚಿಂತೆ ಇಲ್ಲ, ನಿಂತ್ಕೊಂಡೇ ಇರ್ತಾಳೆ. ನಿಂತ್ಕೊಂಡು ಬೆನ್ನ ಮೇಲೇ ಮಲ್ಕೊಬಿಟ್ಟಿದ್ಲು. ಆಮೇಲೆ ಅವಳನ್ನ ಕೆಳಗಡೆ ಮಲಗಿಸಿ ಕೆಲಸ ಏನಾದರೂ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಅಡುಗೆ ಮಾಡ್ಲಿಕ್ಕಂತೂ ಆಗಲಿಲ್ಲ. ಮಿಷಿನಿಗೆ ಬಟ್ಟೆ ಹಾಕಿದ್ದೆ, ಬಟ್ಟೆ ಎಲ್ಲ ಒಣಗಾಕ್ಬಿಡೋಣ ಅಂತ. ಇವತ್ತು ಕೈಯಲ್ಲಿ ಒಗ್ಯೋಕ್ಕಾಗಲಿಲ್ಲ. ಹಾಗಾಗಿ ಮಿಷಿನ್ಗೆ ಫಸ್ಟ್ ಎಲ್ಲ ನೀರಲ್ಲಿ ಸ್ವಲ್ಪ ಜಾಲಿಸಿ ಹಾಕ್ಬಿಟ್ಟು ಆಮೇಲೆ ಮಿಷಿನ್ ಆನ್ ಮಾಡಿದ್ರೆ ಮಕ್ಕಳ ಬಟ್ಟೆ ಎಲ್ಲ ಸ್ವಲ್ಪ ವಾಸನೆ ಹೋಗುತ್ತೆ ಅಂದ್ಬಿಟ್ಟು ಮಕ್ಕಳ ಬಟ್ಟೆ ಎಲ್ಲ ಒಣಗಾಕ್ತಿದ್ದೆ. ನನ್ನ ಮಗಳು ನೋಡಿ ಇಲ್ಲಿ ಎಷ್ಟು ಹೆಲ್ಪ್ ಮಾಡ್ತಾಳೆ ಗೊತ್ತಾ. ನನಗಂತೂ ಪ್ರತಿಯೊಂದು ಕೆಲಸದಲ್ಲೂ ಹೆಲ್ಪ್ ಮಾಡೋಕ್ಕೆ ಬರ್ತಾಳೆ. ಒಂದೊಂದು ಕೆಲಸ ನನಗೆ ಡಬಲ್ ಮಾಡಿಬಿಡ್ತಾಳೆ. ಅವಾಗ ಸ್ವಲ್ಪ ಕೋಪ ಬಂದರೆ ಹೊಡೆದ್ಬಿಡ್ತೀನಿ. ಸಾರಿ ಫಾರ್ ದಟ್ ಮಗಳೇ. ಅವಳಿಗಂತೂ ಎಷ್ಟು ಸಾರಿ ಕೇಳ್ತೀನಿ, ಎಷ್ಟು ಸಾರಿ ಕೇಳಿದ್ರು ನನಗೆ ಸಾಲಲ್ಲ, ಅಷ್ಟು ಗೋಳೊಯ್ಕೋತೀನಿ ಅವಳನ್ನಂತೂ. ಹೆಣ್ಮಕ್ಳು ಇರಬೇಕು ಅಂತ ಹೇಳೋದೇ ಇದಕ್ಕೆ. ಆ ವಿಷಯದಲ್ಲಿ ನಾನು ಡಬಲ್ ಲಕ್ಕಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ದೇವ್ರು ನನಗಿಬ್ಬರು ಹೆಣ್ಮಕ್ಳನ್ನ ಕೊಟ್ಟಿರೋದು ನನಗೆ ಬೇಜಾರಿಲ್ಲ. ಬಟ್ ಕಡೆ ಟೈಮಲ್ಲಿ ಕೊನೆಗಾಲದಲ್ಲಿ ನಮಗೆ ಅಂತ ಯಾರಾದರೂ ಜೊತೇಲಿ ಇರಬೇಕಲ್ಲ ಅನ್ನೋದೊಂದೇ ನನಗೆ ಬೇಜಾರಷ್ಟೇ. ಇಲ್ಲಿ ನೋಡಿ ಮಗಳು ಎಷ್ಟು ಚೆನ್ನಾಗಿ ಎತ್ಕೊಡ್ತಾವಳೆ ಅಂತ. ಬೀಳ್ಸ್ಬೇಡ ಹಾಕು. ಸಾಕು ಕೊಡು ಅದಾಮೇಲೆ ಎತ್ಕೊಂಡು ಬಾ. ಇದು ಒಣಗಾಕ್ಬಿಡ. ಲವ್ ಯು. ಟ್ರಸ್ಟ್ ಮೀ, ನನಗಂತೂ ಎಷ್ಟು ಆಶ್ಚರ್ಯ ಆಗ್ಬಿಡ್ತಂದ್ರೆ ನಾನು ಅದನ್ನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನನಗೆ ಚಪ್ಪಲಿ ಅವಳೇ ತೊಗೊಂಬಂದು ಕೊಟ್ಟು ಅವಳು ಸಹ ಚಪ್ಪಲಿ ಹಾಕ್ಕೊಂಬಂದು
ನನಗೆ ಎಷ್ಟು ಖುಷಿ ಆಗ್ಬಿಡ್ತಂದ್ರೆ ಅಷ್ಟು ಖುಷಿ ಆಯಿತು. ಇಬ್ಬರು ಒಂದೇ ಥರ ಚಪ್ಪಲಿ ಹಾಕ್ಕೊಂಡಿದ್ದೀವಿ, ಮಮ್ಮಿ ಮತ್ತು ಮಗಳು ಅಂತ. ಅವಳಿಗೆ ಖುಷಿ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ, ಆಗಲೇ ಹೇಳ್ದಂಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ನನಗೆ ಹೆಲ್ತ್ ಸಪೋರ್ಟ್ ಮಾಡಿಲ್ಲ. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.